ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಕನ್ನಡ ಸಾಹಿತ್ಯದ ಇತಿಹಾಸವನ್ನು ನೋಡಿದರೆ ಪ್ರಾರಂಭದ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಸಿರಿವಂತಿಕೆಯ ಬೆಳೆಯನ್ನು ಕೊಟ್ಟಿದೆ ಅಂತ ಹೇಳಬಹುದು. ಒಬ್ಬರಿಗಿಂತ ಒಬ್ಬರಿಗೆ ಮಿಗಿಲಾದ ಕವಿಗಳು, ಲಕ್ಷಣಕಾರರು, ಇತರರನ್ನು ನಾವು ಆ ಪ್ರಾರಂಭದ ಹಂತಗಳಲ್ಲಿ ನೋಡಬಹುದು. ಕೆಲವು ಸಲ ಆಶ್ಚರ್ಯ ಅನಿಸ್ಬಿಡುತ್ತೆ. ಆ ಕಾಲಘಟ್ಟದಲ್ಲಿ ಜಗತ್ತಿನಲ್ಲಿ ಈಗ ಪ್ರಚಲಿತದಲ್ಲಿರ್ತಕ್ಕಂಥ ಎಷ್ಟೋ ಭಾಷೆಗಳು ಆ ಮಟ್ಟಕ್ಕೆ ಬೆಳೆದಿದ್ದಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಕನ್ನಡ ಭಾಷೆ ಹೇಗೆ ಆ ಮಟ್ಟಕ್ಕೆ ಬಂತು ಎನ್ನುವುದು ವಿಚಿತ್ರ ಅನಿಸುತ್ತೆ, ಆದರೂ ಸತ್ಯ. ಅಲ್ಲಿ ಬಂದಿರತಕ್ಕಂಥ ಕೃತಿಗಳನ್ನು ನೋಡಿದರೆ ಇದು ನಮಗೆ ಸ್ಪಷ್ಟವಾಗುತ್ತೆ. ಪ್ರಾರಂಭದಲ್ಲಿ ಜೈನ ಕವಿಗಳು ಕೃತಿಗಳನ್ನು ಕೊಟ್ಟರೂ ಕೂಡ ಅಲ್ಲಿ ಎಲ್ಲಿಯೂ ನಾವು ಧರ್ಮದ ಜಾತಿಯ ಸೊಗಡನ್ನು ಕಾಣುವುದಿಲ್ಲ. ಅವರು ತಮ್ಮ ಧರ್ಮವನ್ನು ಹೇಳಿಕೊಂಡರೂ ಕೂಡ, ಜಾತಿಯನ್ನು ಹೇಳಿಕೊಂಡರೂ ಕೂಡ ಇನ್ನೊಂದು ಜಾತಿಯ ಮೇಲೆ, ವೃತ್ತಿಯ ಮೇಲೆ ಅವಹೇಳನವಾದ ಯಾವುದೇ ಕಾಮೆಂಟನ್ನು ಮಾಡುವುದಿಲ್ಲ. ಅಂಥ ಒಂದು ಪ್ರಬುದ್ಧತೆಯನ್ನು ನಾವು ಆ ಕಾಲಘಟ್ಟದಲ್ಲಿ ಕಾಣ್ತಾ ಇದ್ದೇವೆ. ಆ ಪ್ರಬುದ್ಧತೆ 21ನೇ ಶತಮಾನದಲ್ಲಿರುವ ನಾವುಗಳು ಅಳವಡಿಸಿಕೊಳ್ಬೇಕಾಗಿತ್ತು. ಅದು ಎಲ್ಲೋ ಸ್ವಲ್ಪ ಮಟ್ಟಿಗೆ ತಪ್ಪಿಬಿಟ್ಟಿದ್ದೀವೇನೋ ಅಂತ ಅನಿಸುತ್ತೆ. ಅಳವಡಿಸಿಕೊಂಡಿಲ್ಲ ಅಂತ ಅರ್ಥ ಅಲ್ಲ, ಆದರೆ ಅದನ್ನು ಅನ್ವಯಿಸುವಾಗ, ಕಾವ್ಯಕ್ಕೆ ಅನ್ವಯಿಸುವಾಗ, ಕಾವ್ಯ ಧರ್ಮಕ್ಕೆ ಅನ್ವಯಿಸುವಾಗ, ಕಾವ್ಯಾವಲೋಕನಕ್ಕೆ ಅನ್ವಯಿಸುವಾಗ ನಾವು ಎಲ್ಲೋ ಬಿಡ್ತೀವಿ. ಅಂದರೆ ಆ ತೆರನಾದ ಒಂಥರ ಕಾವ್ಯ ಸಾಮರಸ್ಯ, ಕಾವ್ಯ ಧರ್ಮ ಸಾಮರಸ್ಯ ಆ ಕಾಲಘಟ್ಟದಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಾರಂಭಿಕ ಹಂತದಲ್ಲಿ ಜೈನ ಕವಿಗಳು ತಮ್ಮ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡಿದರೂ ಕೂಡ ಇತರೆ ಧರ್ಮದವರ ಪ್ರಾಬಲ್ಯ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇತರ ಧರ್ಮದವರ ಪ್ರಾಬಲ್ಯ ರಾಜ ಮಹಾರಾಜರ ವರ್ಚಸ್ಸಿನಿಂದ ಸ್ವಲ್ಪ ಮಸ್ಕಾಗಿರ್ಬೋದು. ಯಾಕೆಂದರೆ ಆಗ ಬಂದಿರತಕ್ಕಂಥ ಎಲ್ಲ ರಾಜರು ಜೈನ ಧರ್ಮೀಯರಾಗಿದ್ದರು. ಹೀಗಾಗಿ ಜೈನ ಕವಿಗಳಿಗೆ ಅವರು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಿದ್ರು. ಅಷ್ಟೇ ಅಲ್ಲ, ಆ ಜೈನ ಕವಿಗಳು ಬರೇ ಪ್ರೋತ್ಸಾಹಕ್ಕೆ ಸೀಮಿತವಾಗದೆ ತಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಏನಿದೆಯಲ್ಲ, ಆ ಟ್ಯಾಲೆಂಟನ್ನು ಅವರು ವ್ಯಕ್ತಪಡಿಸ್ತಿದ್ರು. ಹೀಗಾಗಿ ಅವರು ಜೈನರಾದರೂ ಕೂಡ ಅವರ ಟ್ಯಾಲೆಂಟು ಭಾಳ ಪ್ರಾಮುಖ್ಯ ಆಗುತ್ತೆ. ಆ ಟ್ಯಾಲೆಂಟಿಗೆ ಅವರು ಬೆಲೆಯನ್ನು ಪಡೆದವರು ಹೊರತು ಜೈನ ಧರ್ಮೀಯರು ಅಂತ ಅರ್ಥ ಅಲ್ಲ. ಬೇರೆ ಧರ್ಮೀಯರ ಕವಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವುಗಳಲ್ಲಿ ಹೆಸರಿಸಬೇಕಾದವನು ಮೊದಲನೆಯ ನಾಗವರ್ಮ. ಈ ಮೊದಲನೆಯ ನಾಗವರ್ಮ 10ನೇ ಶತಮಾನದ ಕೊನೆಯಲ್ಲಿ ಬರ್ತಾನೆ. ಈ ನಾಗವರ್ಮನ 5 ಕೃತಿಗಳು ಭಾಳ ಪ್ರಮುಖ ಕೃತಿಗಳಾಗಿರ್ತವೆ. ವಿಶೇಷವಾಗಿ 2 ಕೃತಿಗಳು ಭಾಳ ಜನಪ್ರಿಯವಾಗಿವೆ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಅವನ ಪ್ರತಿಭೆಯನ್ನು ಕೂಡ ಎತ್ತಿ ತೋರಿಸ್ತಾ ಇದ್ದಾವೆ. ಈ ನಾಗವರ್ಮ ಒಬ್ಬ ವೈದಿಕ ಕವಿ. ವೈದಿಕ ಕವಿಯಾದರೂ ಕೂಡ ಅವನು ವೈದಿಕತ್ವವನ್ನು ಯಾವುದೇ ರೀತಿಯಲ್ಲಿ ಇನ್ನೊಬ್ಬರ ಮೇಲಾಗಲಿ, ಇನ್ನೊಂದು ಧರ್ಮದ ಮೇಲಾಗಲಿ ಹೇಳಲಿಕ್ಕೆ ಬರಲಿಲ್ಲ. ಅವನು ಪ್ರಯತ್ನ ಮಾಡಲಿಲ್ಲ. ಅವನು ಸಹಜವಾಗಿ, ಸರಳವಾಗಿ ಜನಧರ್ಮವನ್ನು ಅನುಸರಿಸಿ ತನ್ನ ಕಾವ್ಯವನ್ನು ರಚಿಸ್ತಾನೆ. ಮೊದಲನೇ ನಾಗವರ್ಮ
ಕೌಂಡಿನ್ಯ ಗೋತ್ರಕ್ಕೆ ಸೇರಿದವನಾಗಿರ್ತಾನೆ. ಅವನ ತಂದೆ ವೆಣ್ಣಮ್ಮಯ್ಯ, ತಾಯಿ ಪೋಳಿಕಬ್ಬೆ. ಇವರಿಬ್ಬರ ಬ್ರಾಹ್ಮಣ ದಂಪತಿಗಳ ಹಿರಿಯ ಮಗನೇ ಮೊದಲನೆಯ ನಾಗವರ್ಮ. ಇವನು ಕೂಡ ಪಂಪ, ರನ್ನ, ಪನ್ನರಂತೆ ವೆಂಗಿ ಪ್ರಾಂತದವನು. ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ವೆಂಗಿ ಮಂಡಲ ಅಂದರೆ ಆಂಧ್ರದಲ್ಲಿದೆ ಅಂತ ಹೇಳ್ತೀವಿ. ಆದರೆ ಆಗಿನ ಕಾಲದಲ್ಲಿ ಅವೆಲ್ಲ ಕರ್ನಾಟಕದೊಳಗಿನ ಮಂಡಲಗಳಾಗಿದ್ದವು, ಕರ್ನಾಟಕದ ಪ್ರಾಂತಗಳಾಗಿದ್ದವು. ಹೀಗಾಗಿ ಎಷ್ಟೋ ಜನ ಅಲ್ಲಿ ಆಶ್ರಯನ ಪಡೆದುಕೊಂಡು ಅಲ್ಲಿಂದ ಈ ಕಡೆ ಬರುವುದು, ಈ ಕಡೆಯಿಂದ ಆ ಕಡೆ ಹೋಗುವುದನ್ನು ನಾವು ಸ್ಪಷ್ಟವಾಗಿ ಕಾಣ್ಬೋದು. ಮೊದಲನೆಯ ನಾಗವರ್ಮನ 5 ಕೃತಿಗಳನ್ನು ನಾವಿಲ್ಲಿ ಹೆಸರಿಸ್ಬೋದು. ಅವುಗಳೆಂದರೆ ಕರ್ನಾಟಕ ಕಾದಂಬರಿ, ಛಂದೋಂಬುರಿ, ಭಾಷಾಭೂಷಣ, ಕಾವ್ಯಾವಲೋಕನ ಮತ್ತು ವಸ್ತುಕೋಶ. ಇವುಗಳಲ್ಲಿ ಕರ್ನಾಟಕ ಕಾದಂಬರಿ ಮತ್ತು ಛಂದೋಂಬರಿ ಭಾಳ ಜನಪ್ರಿಯವಾಗಿವೆ, ಪ್ರಸಿದ್ಧಿಯಾಗಿವೆ. ಅಷ್ಟೇ ಅಲ್ಲ, ಅವುಗಳು ಮೊದಲನೆಯ ನಾಗವರ್ಮನ ಪ್ರತಿಭೆಯನ್ನು ಎತ್ತಿ ತೋರಿಸ್ತವೆ, ಪ್ರಕಟಪಡಿಸ್ತವೆ. ನಾಗವರ್ಮ ಅನೇಕ ಬಿರುದುಗಳನ್ನು ಪಡೆದಿದ್ದಾನೆ. ಅವುಗಳಲ್ಲಿ ಪ್ರಮುಖವಾದವು ಕಂದಕಂದರ್ವ, ಬುಂದಾಬ್ಜ ವಚನ ಕಲಹಂಸ, ನಿಗಳ್ತಗೂಜ ಇತ್ಯಾದಿಗಳಂತ ಹೇಳ್ಬೋದು. ಈ ಛಂದೋಂಬುರಿ ಕೃತಿ ಏನಿದೆಯಲ್ಲ, ಈ ಕೃತಿಯಲ್ಲಿ ಈಶ್ವರ ತನ್ನ ಸತಿಗೆ ಆ ಛಂದಸ್ಸಿನ ಲಕ್ಷಣಗಳನ್ನು ಹೇಳ್ತಾನಂತೆ. ಅದೇ ರೀತಿ ಇಲ್ಲಿ ಮೊದಲನೆಯ ನಾಗವರ್ಮ ಕೂಡ ತನ್ನ ಸತಿಯನ್ನು ಮುಂದೆ ಕೂಡಿಸಿಕೊಂಡು ಆ ಛಂದಸ್ಸಿನ ಲಕ್ಷಣಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಆ ಛಂದಸ್ಸಿನ ಲಕ್ಷಣಗಳನ್ನು ತಿಳ್ಕೊಳ್ಳುವಷ್ಟು ಜಾಣಿಯಾಗಿದ್ದರೆ ಅವನ ಹೆಂಡತಿ, ಅಥವಾ ಆ ಮಟ್ಟದ ಪ್ರಾವೀಣ್ಯತೆ ಇತ್ತೆ ಅವಳಲ್ಲಿ, ಇವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವುದು ಭಾಳ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಛಂದಸ್ಸು ಅಂದರೆ ನೀರಸವಾಗಿರ್ತದೆ, ಬಹಳ ಘನವಾಗಿರ್ತದೆ. ಅದಕ್ಕೆ ಸಾಕಷ್ಟು ಎಕ್ಸರ್ಸೈಸ್ ಮಾಡಿರಬೇಕಾಗತ್ತೆ. ಅಂದಾಗ ಮಾತ್ರ ಅರ್ಥ ಆಗುತ್ತೆ, ಆಸಕ್ತಿ ಹುಟ್ಟಿಸುತ್ತೆ. ಆದರೆ ಈ ಹೆಣ್ಣುಮಕ್ಕಳ ತಲೆಗಳಿಗೆ ಇದೆಲ್ಲ ಹೋಗುವುದು ಭಾಳ ಕಷ್ಟ ಆಗುತ್ತೆ. ಅವರಿಗೇನಿದ್ರೂ ಕೆಲವಾರು ವ್ಯಾಖ್ಯೆಗಳನ್ನು ಕಂಠಪಾಠ ಮಾಡಿ ಅದನ್ನೇ ಗಿಳಿಪಾಠ ಹೊಡಿಸಿ ಅಂಕಗಳನ್ನು ಪಡೆಯುವುದು. ಅಂಕಗಳನ್ನು ಪಡೆಯುವುದು ಬೇರೆ, ಪ್ರತಿಭೆ ವ್ಯಕ್ತಪಡಿಸುವುದು ಬೇರೆ. ಇಲ್ಲಿವರೆಗೆ ನಮಗೆ ಆ ಮಹಿಳಾ ಪ್ರತಿಭೆಗಳು ಕಂಡದ್ದು ಅಕ್ಕಮಹಾದೇವಿ ಮತ್ತು ವಿಜ್ಞಾನದಲ್ಲಿ ಈ ಕ್ಯಾನ್ಸರ್ಗೆ ಕ್ಯಾನ್ಸರನ್ನು ಕಂಡಿರತಕ್ಕಂಥ ವಿಜ್ಞಾನಿ ಹೆಣ್ಮಗಳು, ಸಡನ್ನಾಗಿ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಮೇಡಮ್ ಕ್ಯೂರಿ. ಆ ಮೇಡಮ್ ಕ್ಯೂರಿ ಮಾತ್ರ ಇಂಥ ಘನಾದ ವಿಷಯಗಳಿಗೆ ತನ್ನ ಮನಸ್ಸನ್ನು ಅನ್ವಯಿಸಿ ಸಾಧನೆಯನ್ನು ಮಾಡ್ತಾರೆ. ಆದರೆ ಉಳಿದವರು ಭಾಳ ಕಡಿಮೆ. ಇಲ್ಲಂತಲ್ಲ, ಬೆಳೆಣಿಸುವಷ್ಟು ಜನ ಮಾತ್ರ, ಹೆಣ್ಮಕ್ಕಳು ಮಾತ್ರ ಅಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅಂಥ ಸ್ಥಿತಿಯಲ್ಲಿ ಈ ಮೊದಲನೇ ನಾಗವರ್ಮ ತನ್ನ ಹೆಂಡತಿಯನ್ನು ಮುಂದೆ ಕುಂದಿಸಿಕೊಂಡು ಈ ಛಂದಸ್ಸಿನ ಲಕ್ಷಣಗಳನ್ನು ಹೇಳ್ತಾ ಹೋದರೆ ಅವಳು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿರ್ಬೇಕಂತೇಳಿ ನಾವೇ ಕಲ್ಪನೆ ಮಾಡಿಕೊಳ್ಬೇಕಾಗತ್ತೆ. ಯಾಕಂದರೆ ಛಂದಸ್ಸು ಒಂದು ಥರ ನೀರಸವಾಗಿರ್ತಕ್ಕಂಥ ವಿಷಯ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಕೆಲವಾರು ಹಂತಗಳನ್ನು ದಾಟಿರಬೇಕು. ಅಂದಾಗ ಮಾತ್ರ ಆ ಛಂದಸ್ಸನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯತೆ ಇದೆ. ಏನೇ ಆಗಲಿ, ಈ ಮೊದಲನೇ ನಾಗವರ್ಮ ತನ್ನ ಹೆಂಡತಿಯನ್ನು ಮುಂದೆ ಕುಂದಿರಿಸಿಕೊಂಡು ಈ ಛಂದಸ್ಸಿನ ಲಕ್ಷಣಗಳನ್ನು ಹೇಳ್ತಾನಂತೆ. ಅವಳಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಯಿತು
ಇಲ್ವೋ ಅದು ಬೇರೆ ವಿಷಯ. ಆದರೆ ಇಲ್ಲಿ ಆ ನಾಗವರ್ಮನಿಗೆ ಇರ್ತಕ್ಕಂಥ ಒಂದು ಆಸಕ್ತಿ ಏನಿದೆಯಲ್ಲ ಅದನ್ನು ನಾವು ಮೆಚ್ಚಿಕೊಳ್ಬೇಕಾಗುತ್ತೆ. ಅವನು ಬೇರೆ ಹೆಂಡತಿಯರ ಮುಂದೆ ತನ್ನ ಛಂದಸ್ಸನ್ನು ಹೇಳಲಿಕ್ಕೆ ಹೋಗಲ್ಲ, ತನ್ನ ಹೆಂಡತಿಯ ಮುಂದೆಯೇ ಹೇಳ್ತಾನೆ. ಈಗಿನ ಕಾಲದಲ್ಲಿ ಆದರೆ ಬೇರೆ ಆಗಿಬಿಡ್ತೇನೋ, ತನ್ನ ಪಾಂಡಿತ್ಯ ಪ್ರತಿಭೆಯನ್ನು ತೋರಿಸಲಿಕ್ಕೆ ಬೇರೆ ಹೆಂಡತಿಯನ್ನು ಮುಂದೆ ಕೂರಿಸಿಕೊಂಡು ಹೇಳ್ತಕ್ಕಂಥ ಚಟ ಜಾಸ್ತಿ ಆಗಿಬಿಡ್ತಿದೆ. ಆದರೆ ಆವಾಗ ಅದಕ್ಕೆ ಬೆಲೆ ಇದ್ದಿಲ್ಲ. ಅಲ್ಲಿ ಏನಿದ್ರೂ ಕೂಡ ನಿಷ್ಕಲ್ಮಶ ಮನಸ್ಸಿಗೆ, ಸಹೃದಯಕ್ಕೆ, ವಿಶ್ವಾಸಕ್ಕೆ, ನಂಬಿಕೆಗೆ, ಕಡೆತನಕ್ಕೂ ಜೀವಂತ ಇರುವ ಸ್ಥಿತಿಗೆ ನಾವು ಇವುಗಳನ್ನು ಈ ದಿನಗಳಲ್ಲಿ ಅರ್ಥಕೋಶದಲ್ಲಿ ಹುಡ್ಕೊಳ್ಬೇಕಾಗುತ್ತೆ, ಡಿಕ್ಷನರಿಯಲ್ಲಿ ಹುಡ್ಕೊಳ್ಬೇಕಾಗುತ್ತೆ. ಡಿಕ್ಷನರಿ ತೆಗೆದು ಹಂಗಂದ್ರೆ ಏನು ಅಂತೇಳಿ ನೋಡ್ತಕ್ಕಂಥ ಒಂದು ಸ್ಥಿತಿ ಬಂದುಬಿಟ್ಟಿದೆ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಂತೂ ಅದು ಯಾವ ಮಟ್ಟ ಮುಟ್ಟಿದೆ ಅಂದರೆ ಅದನ್ನು ಕಲ್ಪನೆ ಮಾಡಿಕೊಳ್ಳುವುದು ಕೂಡ ಭಾಳ ಕಷ್ಟ ಆಗುತ್ತೆ. ಅದು ದೊಡ್ಡ ಪಟ್ಟಣಗಳಿಗೆ ಮೆಟ್ರೋಪಾಲಿಸ್ಗಳಿಗೆ ಮಾತ್ರ ನಿಂತಿಲ್ಲ, ಅವು ಬೇರೆ ಬೇರೆ ಸಣ್ಣ ಪುಟ್ಟ ನಗರಗಳಿಗೆ, ಹಳ್ಳಿಗಳಿಗೆ ಕೂಡ ಅದು ವ್ಯಾಪಿಸ್ತಾ ಇದೆ. ಈ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಂದು ಮೂಲೆ ಮೂಲೆಗೂ ಕೂಡ ಫೋನುಗಳು ಕೆಲಸ ಮಾಡ್ತಾ ಇದ್ದಾವೆ. ಅಮೆಜಾನ್ ಅಂತ ಶಾಪಿಂಗ್ ಸಂಸ್ಥೆಗಳು ಪ್ರತಿ ಹಳ್ಳಿಗಳು ಕೂಡ ಸಾಮಾನುಗಳನ್ನು ವಸ್ತುಗಳನ್ನು ತಲುಪಿಸ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡಿದೆ. ಎಂಥ ಹಳ್ಳಿಗಳಾದರೂ ಕೂಡ ಅಲ್ಲಿ ಅವರು ಆರ್ಡರ್ ಮಾಡಿರ್ತಕ್ಕಂಥ ವಸ್ತು ಅವರ ಮನೆ ಬಾಗಿಲಿಗೆ ಇರ್ತದೆ. ಇಂಥ ಒಂದು ಸ್ಥಿತಿ ಈಗ ಏರ್ಪಟ್ಟಿದೆ. ಆಮೇಲೆ ನಾವು ಹಣವನ್ನು ಕಣ್ಣಿನಿಂದ ನೋಡಲಿಕ್ಕಾಗೋದಲ್ಲ, ಅದನ್ನು ಮೊಬೈಲಲ್ಲೇ ನೋಡಬೇಕು. ಮೊಬೈಲಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು, ಅದನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಒಂದು ಬೆಳವಣಿಗೆಯನ್ನು ಪಡ್ಕೊಂಡಿದೆ. ಅಂಥ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಈ ಮನುಷ್ಯನ ಗಂಡು ಹೆಣ್ಣಿನ ಸಂಬಂಧಗಳೇನಿದಾವಲ್ಲ ಅನೇಕ ಬದಲಾವಣೆಗಳನ್ನು ಪಡ್ಕೊಂಡು ಬಿಟ್ಟಿದ್ದಾರೆ. ನಮಗೆ ಬೇರೆ ದೇಶದ ಸಂಸ್ಕೃತಿ ಭಾಳ ಮುಖ್ಯವಾಗ್ತದೆ ಹೊರತು ಈ ದೇಶದಲ್ಲಿ ಪ್ರಚಲಿತದಲ್ಲಿದ್ದ ಈ ದೇಶದಲ್ಲಿರ್ತಕ್ಕಂಥ ಉತ್ಕೃಷ್ಟವಾದ ಸಂಸ್ಕೃತಿ ನಮಗೆ ನೆನಪಿಗೆ ಬರೋದಿಲ್ಲ. ಎಲ್ಲೋ ಯಾವುದೋ ಒಂದು ಸಮುದ್ರ ಬೀಚ್ನಲ್ಲಿ ಹೋಗಿ ಬಟ್ಟೆ ಬಿಚ್ಚಿಕೊಂಡು ಕುಣಿಯುವುದು ಸಂಸ್ಕೃತಿ ಆಗಿಬಿಟ್ಟಿದೆ, ಅದು ಪ್ರಗತಿಯಾಗಿಬಿಟ್ಟಿದೆ, ಅದು ಇನ್ನೂ ಏನೇನೋ ಆಗಿಬಿಟ್ಟಿದೆ. ಸಂಘಟನಾತ್ಮಕ ಮಹಿಳೆಯರ ಪ್ರಾಬಲ್ಯ ಎಷ್ಟಿದೆ ಅಂತಂದರೆ ಅವರು ಒಂದು ಮನೆಯನ್ನು ಮುರಿಯಬಲ್ಲರು, ಒಂದು ಮನೆಯ ನೆಮ್ಮದಿಯನ್ನು ಹಾಳು ಮಾಡಬಲ್ಲರು, ಮನಸ್ಸು ಮಾಡಿದರೆ ಆ ನೆಮ್ಮದಿಯನ್ನು ಆ ಮನೆಗೆ ತಂದು ಕೊಡಬಲ್ಲರು. ಆದರೆ ಈಗ ನಾವು ನೋಡ್ತಾ ಇರೋದು ಆ ರೀತಿ ತಂದುಕೊಡ್ತಕ್ಕಂಥ ಸಂಘಟನಾ ಮಹಿಳೆಗಳು ಅಥವಾ ಮಹಿಳಾ ಸಂಘಟನೆಗಳು ಭಾಳ ಕಡಿಮೆ ಅಂತ ಹೇಳ್ಬೋದು, ಎಲ್ಲೋ ಒಂದು ಕ್ವಚಿತ್ತಾಗಿರ್ಬೋದು. ನಾವು ಆಗ ಅಕ್ಕ ಮಹಾದೇವಿ, ಮೇಡಮ್ ಕ್ಯೂರಿ, ಮುಕ್ತಾಯಕ್ಕ ಇತ್ಯಾದಿ ಉದಾಹರಣೆಗಳನ್ನು ಕೊಡ್ತಾ ಇದ್ದೀವಿ. ಈಗ ಆ ಉದಾಹರಣೆಗಳನ್ನು ಕೊಡುವ ಮಟ್ಟದಲ್ಲಿ ನಾವಿಲ್ಲ. ಈಗೇನಾದರೂ ಮಹಾದೇವಿಗಳ ಉದಾಹರಣೆ ಕೊಡಬಹುದು, ಅಕ್ಕ ಮಹಾದೇವಿ ಅಲ್ಲ ಮಹಾದೇವಿಗಳ ಉದಾಹರಣೆ ಕೊಡ್ಬೋದು, ನೀಲುಗಳ ಉದಾಹರಣೆ ಕೊಡಬಹುದು, ವಿಮಲಗಳ ಉದಾಹರಣೆಯನ್ನು ಕೊಡಬಹುದು. ಇವರ ಹಂತಗಳನ್ನು ನೋಡಿಬಿಟ್ರೆ ಅವರ ಬೆಳವಣಿಗೆ ವಿಚಿತ್ರವಾಗುತ್ತೆ. ಎಲ್ಲ ಯಾವುದೋ ಹೆಸರಿನಲ್ಲಿ, ಯಾವುದೋ ಆದರ್ಶದ ಹೆಸರಿನಲ್ಲಿ ಒಂದಾಗಿ ಆದರ್ಶವನ್ನು ಮರೆತು ಒಂದು ಥರ ಯಾವುದೋ ಪಿಶಾಚಿಗಳಾದ ಒಂದು ವಾತಾವರಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಸ್ಥಿತಿಯಲ್ಲಿ ಅಂದರೆ ಈಗಿನ ಕಾಲದಲ್ಲಿ ಈ ಸ್ಥಿತಿ ಇರುವಾಗ ಮೊದಲನೆಯ ನಾಗವರ್ಮ ತನ್ನ ಹೆಂಡತಿಯನ್ನು ಮುಂದೆ ಕುಳ್ಳಿಸಿಕೊಂಡು ಆ ಗಹನವಾದ ಛಂದಸ್ಸಿನ ಲಕ್ಷಣಗಳನ್ನು ಅವನು ಹೇಳ್ತಾನಂದರೆ ಅವಳು ಕೂಡ ಒಂದಿಲ್ಲ ಒಂದು ಹಂತಕ್ಕೆ ಆ ಮಟ್ಟಕ್ಕೆ ಬೆಳೆದಿರಬೇಕು. ಅದು ಆದರ್ಶ ಆ ಕಾವ್ಯದಲ್ಲಿ ಮಾತ್ರ ನಾವು ಕಾಣ್ಬೋದು. ಅದರ ಜೀವನದಲ್ಲಿ 21ನೇ ಶತಮಾನದ ಸಾಮಾಜಿಕ ಜೀವನದಲ್ಲಿ ಕಾಣುವುದು ಬಹಳ ಕಷ್ಟ ಆಗುತ್ತೆ. ಆ ಸಂಖ್ಯೆ ಭಾಳ 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 ಕಡಿಮೆ ಅಂತ ಹೇಳಿಬಿಡ್ಬೋದು. ಹಿಂದಿನ ಕಾಲದಲ್ಲಿ ಕೆಟ್ಟು ನಗರ ಸೇರು ಅಂತ ಹೇಳ್ತಿದ್ರು, ಆದರೆ ಈಗೇನಾಗಿದೆ ನಗರ ಸೇರಿ ಕೆಟ್ಟು ಹೋಗು ಅನ್ನುವಂಥ ಸ್ಥಿತಿ ಬಂದುಬಿಟ್ಟಿದೆ.
ಆ ಛಂದಸ್ಸಿನ ಲಕ್ಷಣಗಳನ್ನು ಅವನು ಹೇಳ್ತಾನೆ. ಆ ಛಂದಸ್ಸು ಎಷ್ಟಿದಾವೆ ಅಂತಂದರೆ ಮದನವತಿ, ಅಕ್ಕರ, ಚೌಪದಿ, ಗೀತಿಕಿ, ಏಳೈ, ತ್ರಿಪದಿ, ಉತ್ಸಾಹ, ಷಟ್ಪದಿ, ಅಕ್ಕರಿಕೆ. ಇವು ಇವು ವಿಶಿಷ್ಟವಾದ ಛಂದೋ ಜಾತಿಗಳಂತೇಳಿ ನಾಗವರ್ಮ ತನ್ನ ಪತಿಗೆ ಹೇಳ್ತಾರೆ. ಅಂದರೆ ಸತಿಯನ್ನು ಮುಂದೆ ಕುಂದಿರಿಸಿಕೊಂಡು ಇವುಗಳನ್ನು ಹೇಳೋದ್ರ ಮೂಲಕ ಏನು ಮಾಡ್ತಾನೆ, ಅವನು ಛಂದೋಂಬುದಿ ಕೃತಿಯನ್ನು ಪ್ರಾರಂಭ ಮಾಡ್ತಾನೆ. ಹೀಗಾಗಿ ಅಲ್ಲಿ ಅವನ ಪ್ರತಿಭೆಯನ್ನು ನಾವು ಕಾಣಬಹುದು. ಅಂದರೆ ನಾಗವರ್ಮನ ರಸಿಕತೆ, ಕಲ್ಪನಾ ಶಕ್ತಿ, ಪ್ರತಿಭೆಗಳನ್ನು ಕಾಣಬೇಕಾದ್ರೆ ನಾವು ಕರ್ನಾಟಕ ಕಾದಂಬರಿಗೆ ಹೋಗಬೇಕಾಗುತ್ತೆ. ಈ ಕರ್ನಾಟಕ ಕಾದಂಬರಿಯ ಮೂಲ ಸಂಸ್ಕೃತ ಕೃತಿ. ಆ ಸಂಸ್ಕೃತ ಕೃತಿಯಲ್ಲಿ ಕತೆ ಒಳಗೊಂದು ಕತೆ ಇದ್ದೇ ಇರ್ತವೆ. ಅದು ಒಂಥರ ಮಹಾಭಾರತದ ಕಥೆಗಳಿದ್ದಂಗೆ, ಅವಕ್ಕೆ ಕೊನೆ ಅನ್ನುವುದೇ ಇಲ್ಲ. ಅಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ನೆನಪಿಟ್ಟುಕೊಳ್ಳುವುದೇ ಭಾಳ ಕಷ್ಟತರವಾದ ಕೆಲಸ, ಕಠಿಣ ಸಾಧ್ಯವಾದ ಕೆಲಸ. ಅಂಥ ಸ್ಥಿತಿಯಲ್ಲಿ ಆ ಪಾತ್ರಗಳಿಗೆ ಜೀವ ಕೊಟ್ಟು ಅವುಗಳನ್ನು ಜೀವಂತಿಕೆಯಿಂದ ಓದುಗರ ಮುಂದಿಡುವುದೇನಿದೆಯಲ್ಲ, ಅದು ವಿಶಿಷ್ಟವಾದ ಪ್ರತಿಭೆ ಅನಿಸುತ್ತೆ. ಮೊದಲನೆಯ ನಾಗವರ್ಮ ತನ್ನ ಪೋಷಕನಾದ ಚಂದ್ರರಾಜನನ್ನು ಆ ಕಾದಂಬರಿಯಲ್ಲಿ ಸಮೀಕರಿಸಿ ಕಾದಂಬರಿ ಬರೆದಿದ್ದನಂತ ಹೇಳ್ತಾ ಇದ್ದಾರೆ. ಆದರೆ ಅದು ಸ್ಪಷ್ಟವಾಗಿ ಗೋಚರಿಸೋದಿಲ್ಲ. ಆ ಭಾಗದ ರಾಜ ಕೂಡ ಇವನಿಗೆ ಏನು ಮಾಡ್ತಾನೆ, ಬಿರುದುಗಳನ್ನು ಕೊಟ್ಟಿರ್ತಾನೆ. ಅವನಿಗೆ ಆಶಯದಾತನು ಕೂಡ ಆಗಿರ್ತಾನೆ. ಅಂದರೆ ಅನೇಕ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಸಂಸ್ಕೃತ ಕೃತಿಯನ್ನು ಕನ್ನಡದಲ್ಲಿ ತರುವುದಿದೆಯಲ್ಲ, ಅದು ಭಾಳ ಕಷ್ಟ ಸಾಧ್ಯವಾದ ಕೆಲಸ ಆಗಿತ್ತು. ಆದರೆ ಮೊದಲನೇ ನಾಗವರ್ಮ ಅದನ್ನು ಲೀಲಾಜಾಲವಾಗಿ ಕನ್ನಡದಲ್ಲಿ ತರ್ತಾನೆ. ಅಷ್ಟೇ ಅಲ್ಲ, ಅದಕ್ಕೆ ಕರ್ನಾಟಕ ಕಾದಂಬರಿ ಎನ್ನುವ ಶಿರೋನಾಮೆಯನ್ನು ಕೂಡ ಕೊಡ್ತಾನೆ. ಅಂದರೆ ಆ ಕಾದಂಬರಿ ಇಲ್ಲಿಗೆ ನಿಲ್ಲುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನನಗೆ ಜನ್ಮಾಂತರಗಳ ವೃತ್ತಾಂತರಗಳನ್ನು ಹೇಳ್ತಾನೆ ಹೋಗ್ತಾ ಇದೆ. ಆ ಕಾದಂಬರಿ ಅನೇಕ ಮಹಾಕವಿಗಳನ್ನು ಕೂಡ ಪ್ರಭಾವಿಸಿದೆ. ಅದರಲ್ಲಿ ಕುವೆಂಪು ಕೂಡ ಒಬ್ಬರು. ಅವನು ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ನಯ ವಿನಯವನ್ನು ಎಂದೂ ಕಳ್ಕೊಳ್ಳಿಲ್ಲ. ಅವನು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿ ಓದುಗ ಕೂಡ ಧನ್ಯನಾಗ್ತಾನೆ. ಕಾದಂಬರಿಯ ಕಾವ್ಯ ವಸ್ತು ಒಂದು ಪ್ರೇಮ ಕಥೆ ಅಂತ ಹೇಳ್ಬೋದು. ಆ ಕಾದಂಬರಿಯ ನಾಯಕಿ ಹೆಸರು ಕೂಡ ಕಾದಂಬರಿನೇ. ಈ ಕಾದಂಬರಿ ಚಂದ್ರಪೀಡ ರಾಜನನ್ನು ವರಿಸಿರ್ತಾಳೆ. ಚಂದ್ರಪೀಡ ರಾಜ ಕೂಡ ಅವಳಿಗೆ ಮಾರು ಹೋಗಿ ಅವಳ ಪ್ರೇಮ ಪಾಶದಲ್ಲಿ ಸಿಲುಕಾಯ್ಕೊಂಡು ಬಿಟ್ಟಿರ್ತಾನೆ. ಆದರೆ ಯಾಕೋ ಚಂದ್ರಪೀಡ ರಾಜನಿಗೆ ಅಲ್ಲಿರ್ತಕ್ಕಂಥ ಚಂದ್ರ ಸಾಥ್ ಕೊಡಲ್ಲ ಅಂತ ಅನಿಸುತ್ತೆ. ಆದ ಕಾರಣ ಏನು ಮಾಡಿಬಿಡ್ತಾನೆ ಅವನು, ಆ ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ. ಅದರ ಜೊತೆಗೇನೆ ಪುಂಡರೀಕ ಎನ್ನುವ ಋಷಿಕುಮಾರ ಇರ್ತಾನೆ. ಆ ಪುಂಡರೀಕ ಋಷಿಕುಮಾರ ಅಪ್ಸರ ಕನ್ಯೆಯಾದ ಮಹಾಶ್ವೇತೆಯನ್ನು ವರಿಸಿರ್ತಾನೆ. ಮಹಾಶ್ವೇತೆಯನ್ನು ಇಷ್ಟಪಟ್ಟಿರ್ತಾನೆ. ಹೀಗೆ ಎರಡು ಕಥೆಗಳು, ಅಂದರೆ ಪ್ರಾರಂಭದಲ್ಲಿ ಎರಡು ಕಥೆಗಳು, ಕಾದಂಬರಿ ಮತ್ತು ಮಹಾಶ್ವೇತೆಯ ಕಥಾನಕಗಳು ಮುಂದುವರಿತಾನೆ ಹೋಗ್ತಾ ಇದ್ದಾವೆ. ಮಹಾಶ್ವೇತೆಯನ್ನು ಮೋಹಿಸಿದ ಪುಂಡರೀಕ ತನ್ನ ವಿರಹ ವೇದನೆಯನ್ನು ತಾಳಲಾರದೆ
ಆ ಚಂದ್ರನನ್ನು ಮಾನವನಾಗಿ ಹುಟ್ಟುವಂತೆ ಶಾಪ ಆಗ್ತಾನೆ. ಯಾವ ರೀತಿ ಚಂದ್ರ ಪುಂಡರೀಕನಿಗೆ ಶಾಪ ಆಗ್ತಾನೋ, ನೀನು ಈ ಭೂಮಿಯ ಮೇಲೆ ಹುಟ್ಟುವಂತೆ. ಅದಕ್ಕೆ ಪುಂಡರೀಕ ಚಂದ್ರಪೀಡನಿಗೆ ಶಾಪ ಆಗ್ತಾನೆ, ನೀನು ಭೂಮಿಯ ಮೇಲೆ ಹುಟ್ಟಿ ನನ್ನ ಗೆಳೆಯನಾಗಿ ಹುಟ್ಟಿ ಬಾ ಅಂತ ಹೇಳ್ತಾನೆ. ಹೀಗಾಗಿ ಇಬ್ಬರು ಶಾಪಕ್ಕೊಳಗಾಗಿ ಭೂಮಿಯ ಮೇಲೆ ಹುಟ್ಟಿ ಬೇರೆ ಬೇರೆ ಹೆಸರನ್ನು ಪಡೆದುಕೊಂಡು ಜನ್ಮ ಜನ್ಮಾಂತರಗಳ ನಂತರ ಏನು ಮಾಡ್ತಾರೆ, ಅವರು ತಾವು ವರ್ಷಿರ್ತಕ್ಕಂಥ ಕಾದಂಬರಿ ಮತ್ತು ಮಾಶ್ವೇತೆಯನ್ನು ಕೂಡ್ತಾರೆ. ಮಾಶ್ವೇತೆಯನ್ನು ಮದುವೆ ಆಗ್ತಾರೆ. ಮದುವೆ ಆಗ ಒಂದು ಪಾವಿತ್ರ್ಯದ ಸಂಕೇತವಾಗಿತ್ತು. ಈಗ ಮದುವೆ ಆ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡಿಲ್ಲ. ಮದುವೆ ಅಂದರೆ ಒಬ್ಬನನ್ನು ಮೋಸ ಮಾಡಲಿಕ್ಕೆ, ಇನ್ನೊಬ್ಬನು ಕೂಡ ಚಕ್ಕಂದ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅರೇಂಜ್ಮೆಂಟ್ ಆಗಿಬಿಟ್ಟಿದೆ. ಕೋರ್ಟ್ ಕಾನೂನುಗಳು ಕೂಡ ಈ ಥರ ಮದುವೆ ಆಗಿಬಿಟ್ರೆ, ಯಾವುದೇ ಧರ್ಮದ ರೀತಿಯಲ್ಲಿ ಮದುವೆ ಆದರೂ ಕೂಡ ಆ ಮದುವೆ ಮುರಿದುವಾಗ ಅವರಿಗೆ ಡೈವರ್ಸ್ ಏನಾರು ಕೊಟ್ಟರೆ ಅದರಲ್ಲಿ ಅವರನ್ನು ಸಾಕ್ತಕ್ಕಂಥ ಹೊಣೆಯನ್ನು ಗಂಡಿಗೆ ವಹಿಸ್ಬಿಟ್ಟಿರ್ತದಲ್ಲ, ಅದು ಭಾಳ ಅನಾಹುತವನ್ನು ಮಾಡ್ತಾಯಿದೆ. ಯಾಕಂದರೆ ಮದುವೆ ಆದಮೇಲೆ ಅವನು ಕೈ ಕೊಟ್ಟರೆ ಡೈವರ್ಸ್ ಕೇಸ್ ಹಾಕಿ ಅವನಿಂದ ನಾವು ಆಸ್ತಿಯನ್ನು ಪಡ್ಕೊಳ್ಬೋದು, ಆರಾಮ್ ಜೀವನ ಮಾಡ್ಬೋದು ಅಂತಕ್ಕಂಥ ಮನೋಭಾವನೆ ಈ ಮದುವೆ ಆಗಿರ್ತಕ್ಕಂಥ ಹೆಣ್ಣುಗಳಿಗೆ ಬಂದುಬಿಟ್ಟಿದೆ. ಕೋರ್ಟು ಇಂದಿನ ಕಾಲದಲ್ಲಿ ಹೆಣ್ಣಿನ ಒಳ್ಳೆಯತನಕ್ಕಾಗಿ ಆ ಕಾನೂನು ಮಾಡಿದರೂ ಕೂಡ ಬರ್ತಾ ಬರ್ತಾ ಕಾನೂನು ತನ್ನದೇ ಆದ ರೀತಿಯಲ್ಲಿ ವಿಷದ ಗಾಳಿ ಬಿತ್ತಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ಹಿಂದಿನ ಕಾಲಕ್ಕೆ ಹೋಲಿಕೆ ಮಾಡಿದಾಗ ಅದು ಆಗಿದ್ದಿಲ್ಲ. ಹಿಂದಿನ ಕಾಲಕ್ಕೆ ಗಂಡ ಏನಾದರೂ ಆದರೆ, ಹೆಂಡತಿ ಏನಾದರೂ ಆದರೆ ಆ ಗಂಡ ಮಕ್ಕಳನ್ನು ಸಾಕ್ತಕ್ಕಂಥದ್ದು, ಹೆಂಡತಿ ಯಾವುದೋ ಭಿಕ್ಷೆ ಬೇಡಿಯಾಗಲಿ ಯಾವುದೋ ರೀತಿಯಲ್ಲಿ ಮಕ್ಕಳನ್ನು ಸಾಕಿ ಸಲಹಿ ಅವರನ್ನು ದೊಡ್ಡವರನ್ನಾಗಿ ಮಾಡಿ ಸಮಾಜದಲ್ಲಿ ಎದ್ದು ನೋಡುವಂತೆ ಮಾಡ್ತಾಯಿದ್ರು. ಆದರೆ ಇಂದು ಅದಕ್ಕೆ ಉಲ್ಟಾ ಆಗಿಬಿಟ್ಟಿದೆ. ಗಂಡ ಹೆಂಡತಿ ಬೇರೆ ಆಗ್ತವೆ. ಅಂದರೆ ಇವತ್ತು ನೋಡ್ತವೆ, ನಾಳೆ ಲವ್ ಮಾಡ್ತವೆ, ನಾಡ್ದ ಮದುವೆ ಆಗ್ತವೆ, ನೆಕ್ಸ್ಟ್ ಡೇ ಡೈವರ್ಸ್ ಆಗಿಬಿಡ್ತವೆ. ಒಂದು ಆ ರೀತಿಯಾಗಿ ಲೈಫ್ ಶಾರ್ಟನ್ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಅವ್ರಿಗೆ ಏನಾದರೂ ಮಕ್ಕಳು ಮರಿಗಳಿದ್ರೆ ಆ ಮಕ್ಕಳು ಮರಿಗಳನ್ನು ಬೀದಿಯಲ್ಲಿ ಎಸ್ತು ಹೋಗ್ತಕ್ಕಂಥವನ್ನು ಕೂಡ ನಾವು ನೋಡ್ತಿದ್ದೇವೆ. ಅಂದರೆ ಯಾವ ರೀತಿಯಾಗಿ ಒಂದು ವಾತಾವರಣ ಬಂದುಬಿಟ್ಟಿದೆ ಅಂತಂದರೆ ಅದನ್ನು ಹೇಳುವುದು ಕೂಡ ಭಾಳ ಹೇಸಿಕೆ ಅನಿಸುತ್ತೆ. ಇಂಥ ಸಮಾಜವನ್ನು ನಾವು ಆಶಿಸಿದ್ದಿಲ್ಲ, ಆದರೆ ಅದು ಬಂದುಬಿಟ್ಟಿದೆ. ಅದು ಎಷ್ಟು ದಿನ ಗೊತ್ತಿಲ್ಲ. ಇವತ್ತಿಲ್ಲ ನಾಳೆ ಚಕ್ರ ತಿರುಗಲೇಬೇಕು. ಆಶಾವಾದಿಗಳಾಗೋಣ. ಹೀಗೆ ಅಲ್ಲಿ ಆ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ತಾರೆ ಅವರು. ಅಷ್ಟೇ ಅಲ್ಲ, ಆ ಪಾವಿತ್ರ್ಯತೆಯ ಮೂಲಕ ಸಮಾಜಕ್ಕೆ ಒಂದು ಕಣ್ಣಾಗ್ತಾರೆ. ಈಗ ಇರ್ತಕ್ಕಂಥ ಕಣ್ಣನ್ನು ಕಿತ್ತುಕೊಂಡು ಏನು ಮಾಡ್ತೀವಿ, ನಾವು ಕುರುಡರನ್ನಾಗಿ ಮಾಡ್ತೇವೆ. ಇರ್ತಕ್ಕಂಥ ನಾಲಿಗೆಯನ್ನು ಕಟ್ಟು ಮಾಡಿ ನಾವು ಮೂಕರನ್ನಾಗಿ ಮಾಡ್ತೇವೆ. ಎಷ್ಟೋ ಪ್ರಭುತ್ವಗಳು ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ನೀನು ಮಾಡೋದು ತಪ್ಪು ಅಂತ ಹೇಳಿಬಿಟ್ರೆ ಅವೇನು ಮಾಡ್ತವೆ, ನಾಲಿಗೆಯನ್ನು ಕತ್ತರಿಸಲಿಕ್ಕೆ, ಕಣ್ಣನ್ನು ಕೀಳಲಿಕ್ಕೆ, ಆಸ್ತಿಯನ್ನು ಧ್ವಂಸ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಹೊರತು ಯಾಕೆ ಆ ರೀತಿ ಹೇಳಿದ್ರು ಅಂತಕ್ಕಂಥದ್ದು ಬರೋದಿಲ್ಲ. ಅಂಥ ವ್ಯಕ್ತಿಗಳನ್ನು ಶ್ರೀರಾಮ ಕೂಡ ಮೆಚ್ಚೋದಿಲ್ಲ. ಆದರೆ ಶ್ರೀರಾಮನ ಹೆಸರಿನಲ್ಲಿ ಎಷ್ಟೋ ಅನಾಹುತಗಳು ನಡೀತಾ ಇದೆ. ದೇವರ ಹೆಸರಿನಲ್ಲಿ ಎಷ್ಟೋ ಅನಾಹುತಗಳು ನಡೀತವೆ. ಅದಕ್ಕೆ ಒಂದಿಲ್ಲ ಒಂದು ದಿನ ಕೊನೆ ಇದೆ, ಅನುಮಾನನಿಲ್ಲ. ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಅದರ ಕೊನೆ, ಅದಕ್ಕೆ ನ್ಯಾಯ ಸಿಗುವುದು ಭಾಳ ತಡವಾಗ್ಬೋದು, ಆದರೆ ನ್ಯಾಯ ಮಾತ್ರ ಸಿಕ್ಕೇ ಸಿಗುತ್ತೆ. ಅದು ಸಮಾಜದ ಒಂದು ಬಿಂದು, ಅದು ಸಮಾಜದ ಒಂದು ರೀತಿ ನೀತಿ. ಯಾವುದೇ ಸಮಾಜ ಇರಲಿ, ಯಾವುದೇ ಧರ್ಮ ಇರಲಿ, ಅಲ್ಲಿ ಒಂದಿಲ್ಲ ಒಂದು ರೀತಿಯಾಗಿ ಅದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಆ ನ್ಯಾಯ ಬರೋವರೆಗೂ ನಾವು ತಡ್ಕೊಳ್ಳೋಂಥ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗ್ತೈತಿ. ಅದು ಈಗ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಅಂದರೆ ಹೀಗೆ ಮೊದಲನೆಯ ನಾಗವರ್ಮ ಆ ಕರ್ನಾಟಕ ಕಾದಂಬರಿಯಲ್ಲಿ ರಸಿಕತೆಯನ್ನು ವ್ಯಕ್ತಪಡಿಸ್ತಾನೆ. ಅಷ್ಟೇ ಅಲ್ಲ, ಕತೆ ಒಳಗೊಂದು ಕತೆ, ಕತೆ ಒಳಗೊಂದು ಕತೆ ಮಾಡಿ
ರಸಿಕರಿಗೆ ಒಂದು ಥರ ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸುತ್ತಾ ರಸಿಕತೆಯನ್ನು ವ್ಯಕ್ತಪಡಿಸುತ್ತಾ ಆ ರಸಿಕರಲ್ಲಿ ಕೂಡ ಮನುಷ್ಯ ಸಂಬಂಧಗಳು ಹೇಗಿರಬೇಕನ್ನುವುದನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ನಾವು ಈಗಿನ ಕೆಲವು ಚಿತ್ರಗಳನ್ನು ನೋಡಿಬಿಟ್ರೆ ಅನಿಸುತ್ತೆ ಗಂಡು ಹೆಣ್ಣಿನ ಸಂಬಂಧ ಅಂದರೆ ಇಷ್ಟೇ ಏನಪ್ಪ ಅಂತೇಳಿ. ಎಲ್ಲ ಬಿಚ್ಚಿ ಕುಣಿಯೋದು, ಬಾರಿಗೆ ಹೋಗೋದು, ಬಿಚ್ಚಿ ಕುಣಿಯೋದು, ಎಲ್ಲೋ ಎದ್ದೇಳೋದು, ಎಲ್ಲೋ ಮಲ್ಕೊಳ್ಳೋದು, ಯಾವುದೋ ರೀತಿ ಮಾಡೋದು. ಅಂದರೆ ಆ ರೀತಿಯ ಸಂಬಂಧಕ್ಕೆ ಗಂಡು ಹೆಣ್ಣುಗಳು ಬಂದುಬಿಟ್ಟಿದ್ದಾವೆ. ಅದನ್ನು ಬಿತ್ತರಿಸ್ತಕ್ಕಂಥ ಕೆಲವು ಸಂಸ್ಥೆಗಳು ಕೂಡ ಇದ್ದಾವೆ. ಅಂದರೆ ಈ ರೀತಿಯಾಗಿ ಇಲ್ಲಿ ಏನಾಗಿದೆ, ಸಾಮಾಜಿಕ ಸಂಬಂಧ ಮತ್ತು ಗಂಡು ಹೆಣ್ಣಿನ ಸಂಬಂಧ ಸಡಿಲಾಗಿಬಿಟ್ಟಿದೆ. ಆದರೆ ಅಂಥದ್ದನ್ನು ನಾವು ಆಗಿನ ಕಾಲದಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದ್ದಿಲ್ಲ. ಅಲ್ಲಿ ಸಾಮಾಜಿಕ ಕಟ್ಟುಪಾಡುಗಳಿದ್ದವು, ನೀತಿ ನಿಯಮಗಳಿದ್ದವು, ಕೂಡು ಕುಟುಂಬಗಳಿದ್ದವು. ಆಮೇಲೆ ಒಂದು ಪೊಯಿಟಿಕ್ ಜಸ್ಟಿಸ್ ಇರ್ತದೆ ಯಾವುದೇ ಇರಲಿ. ಅಂದರೆ ಕಾವ್ಯ ನ್ಯಾಯ ಅಂತ ಹೇಳ್ತಾರೆ. ಯಾವುದೇ ಒಂದು ಅಘಟಿತ ಘಟನೆ ನಡೆದರೆ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕಂತಕ್ಕಂಥ ಒಂದು ಭಾವನೆ ಇರ್ತಿತ್ತು. ಆ ರೀತಿ ಕೊಡ್ತಾ ಇತ್ತು. ಕೆಲವು ರಾಜರು ಅದನ್ನು ಮೀರಿ ಹೋದರೂ ಕೂಡ ಅವರು ಅದನ್ನು ಅನುಭವಿಸ್ತಾ ಇದ್ದರು ನಂತರದ ದಿನಗಳಲ್ಲಿ. ಈ ಪ್ರಜಾಪ್ರಭುತ್ವದಲ್ಲಿ ಅಂಥ ಒಂದು ವ್ಯವಸ್ಥೆ ಇನ್ನೂ ಬೇರೂರಿ ಗಟ್ಟಿಯಾಗಬೇಕಾಗಿದೆ. ಬೇರಿದೆ ಅದಕ್ಕೆ, ಆದರೆ ಗಟ್ಟಿಯಾಗಿಲ್ಲ. ಆ ಗಟ್ಟಿಗೊಳಿಸ್ತಕ್ಕಂಥದ್ದನ್ನು ಸಮಾಜ ಮಾಡಬೇಕಾಗಿದೆ. ಅಂದರೆ ಆ ಗಟ್ಟಿಗೊಳಿಸಲಿಕ್ಕೆ ಈ ಮೊದಲನೆಯ ನಾಗವರ್ಮನ ರಚಿಸಿರ್ತಕ್ಕಂಥ ಕೃತಿಗಳೇನಿದಾವಲ್ಲ, ಒಂದಿಲ್ಲ ಒಂದು ರೀತಿಯಾಗಿ ನಮಗೆ ಮಾದರಿಯಾಗ್ತವೆ, ಒಂದಿಲ್ಲ ಒಂದು ರೀತಿಯಾಗಿ ನಮಗೆ ಪ್ರಚೋದನೆಯನ್ನು ಕೊಡ್ತವೆ. ನಾವು ತಿಳ್ಕೊಂಬಿಟ್ಟಿದ್ದೇವೆ ನಾವೇ ರಸಿಕರಪ್ಪ ಅಂತೇಳಿ. ಮೊದಲನೆಯ ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಬರ್ತಕ್ಕಂಥ ರಸಿಕತೆಯನ್ನು ನೋಡಿಬಿಟ್ರೆ ನಮಗೆ ರಸಿಕತೆಯೇ ಅರ್ಥ ಆಗಲ್ಲ. ಒಂಥರ ಸ್ವೇಚ್ಛಾಚಾರವೇ ನಾವು ರಸಿಕತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಸ್ವೇಚ್ಛಾಚಾರನೇ ಬೇರೆ, ರಸಿಕತೆಯೇ ಬೇರೆ. ರಸಿಕತೆಯಲ್ಲಿ ಮನುಷ್ಯ ಸಂಬಂಧಗಳು ಇನ್ನಿಷ್ಟು ವಿಪುಲವಾಗ್ತವೆ, ಇನ್ನಿಷ್ಟು ವೃದ್ಧಿ ಆಗ್ತವೆ, ಸಮಾಜ ಬೆಳವಣಿಗೆ ಆಗುತ್ತೆ. ಆದರೆ ಸ್ವೇಚ್ಛಾಚಾರದಲ್ಲಿ ಸಮಾಜ ವಿಘಟನೆ ಆಗುತ್ತೆ, ಸಂಬಂಧಗಳು ಮುರಿದು ಬೀಳುತ್ತವೆ, ಕೊಲೆ ಸುಲಿಗೆಗಳು ಹೆಚ್ಚಾಗ್ತವೆ. ಆ ಕೊಲೆ ಸುಲಿಗೆಗಳು ಎಷ್ಟು ಕ್ರೂರವಾಗಿರ್ತವೆ ಅಂತಂದರೆ, ಒಂದು ಚಾಕಿಲೆ ಕರಗಸಲೆ ಏನು ಮಾಡ್ತಾರೆ, ಕುತ್ತಿಗೆಯನ್ನು ಕೊಯ್ದು ಚೆಂಡು ಈ ದಂಡ ಮುಂಡವನ್ನು ಬೇರ್ಪಡಿಸಿ ಎಲ್ಲೋ ಹೋಗಿರ್ತಕ್ಕಂಥ ಒಂದು ವಿಚಿತ್ರ ಘಟನೆಗಳನ್ನು ಕೂಡ ನೋಡ್ತಾರೆ. ಅವರು ಸಾಲಾಗಿ ಬರ್ತಾ ಇದ್ದಾರೆ. ಬರೀ ಜನಸಾಮಾನ್ಯರಷ್ಟೇ ಮಾಡ್ತಾಯಿಲ್ಲ, ಬರೀ ಯಾವುದೋ ಪುಂಡುಪೋಖರಿಗಳಷ್ಟೇ ಮಾಡ್ತಾಯಿಲ್ಲ. ಕೆಲವು ಸಲ ಈ ಜನಪ್ರತಿನಿಧಿಗಳು ಕೂಡ ಅಂಥ ಘಟನೆಗಳನ್ನು ತೊಡಗಿರೋದನ್ನು ಕೂಡ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮೊದಲನೆಯ ನಾಗವರ್ಮ ನಮಗೆ ತನ್ನ ಕೃತಿಗಳ ಮೂಲಕ ಏನು ಮಾಡ್ತಾನೆ, ಆದರ್ಶಪ್ರಾಯವಾದ ಕವಿ ಆಗ್ತಾನೆ, ಪ್ರತಿಭೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಕವಿ ಆಗ್ತಾನೆ. ಅಂಥ ಕವಿಗಳನ್ನು ನಾವು ಮುಂದಿಟ್ಟುಕೊಂಡು ನಮ್ಮ ನಿಲುವುಗಳನ್ನು ಸ್ಪಷ್ಟಪಡಿಸಿದರೆ ಈಗಿನ ದಿನಮಾನಗಳಿಗೆ ಹೋಲಿಸಿಕೊಂಡು ನಾವು ಉನ್ನತ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ, ಉನ್ನತ ಸಂಬಂಧಗಳನ್ನು ಏರ್ಪಡಿಸಲಿಕ್ಕೆ ಸಾಧ್ಯತೆ ಇದೆ. ಉನ್ನತ ಕಾವ್ಯಗಳನ್ನು ರಚನೆ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಇತ್ತ ಕಡೆ ನಮ್ಮ ಬರಹಗಾರರು, ಕೃತಿಕಾರರು, ಕವಿಗಳು ಗಮನ ಹರಿಸಿ ಮನಸ್ಸಿನಲ್ಲಿಟ್ಟುಕೊಂಡು ಇವುಗಳನ್ನು ಅಭ್ಯಾಸ ಮಾಡಿದರೆ ಅವರಿಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು 3 ಕಾದಂಬರಿಗಳ ವಿಷಯಗಳು ಹೇಳ್ತಾ ಹೋದರೆ ಸಮಯ ಸಾಲ್ತಾ ಇಲ್ಲ. ಮತ್ತು ಸಮಯ ಸಿಕ್ಕಾಗ ನೋಡೋಣ. ಕಾವ್ಯಾವಲೋಕನ, ವಸ್ತುಕೋಶ, ಭಾಷಾಭೂಷಣ, ಅವುಗಳ ವಸ್ತುಗಳನ್ನು ಯಾವಾಗಾದರೂ ಸಮಯ ಸಿಕ್ಕಾಗ ನೋಡೋಣ. ಈಗ ಸಮಯದ ಅಭಾವದಿಂದ ನಾನು ಮತ್ತೆ ನಿಮ್ಮನ್ನು ಮುಂದಿನ ಅಂಕಣದಲ್ಲಿ ಮುಖಾಮುಖಿಯಾಗ್ತೇನೆ. ಆದಮೇಲೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಮಸ್ಕಾರ.